ಹುಬ್ಬಳ್ಳಿಯಲ್ಲಿ ನಡೆದಂಥ ಅಂಜಲಿ ಹತ್ಯೆ ಪ್ರಕರಣದಲ್ಲಿ ಈಗ ಮತ್ತೊಂದಿಷ್ಟು ಬೆಳವಣಿಗೆಗಳಾಗಿದೆ. ಈಗ ಏನು ಬೆಳವಣಿಗೆ ಆಗಿದೆ ಅನ್ನೋದನ್ನ ನೋಡೋಣ. ಅಂಜಲಿ ಸಾವಿನ ರಹಸ್ಯವನ್ನ ಹಂತಕ ವಿಶ್ವ ಈಗ ಬಿಚ್ಚಿಟ್ಟಿದ್ದಾನೆ. ನಾನು ಮೈಸೂರಿಗೆ ಬಾ ಅಂತ ಕರೆದೆ, ಅವಳು ಬರಲಿಲ್ಲ ಅಂದ್ಲು. ಅವಳು ಬಾರದಿದ್ದಕ್ಕೆ ಕೊಲೆ ಮಾಡಿದೆ ಅಂತ ಈಗ ಹಂತಕ ಹೇಳ್ತಾ ಇರೋದು. ಕೊಲೆ ಆಗುವ ಹಿಂದಿನ ದಿನ 1000 ರೂಪಾಯಿ ಕೊಟ್ಟೆ ಅಂತ ಹೇಳಿ ಹಣ ತಗೊಂಡು ಬ್ಲಾಕ್ ಮಾಡಿಬಿಟ್ಲು ಅಂತ ಹೇಳ್ತಾ ಇದ್ದಾನೆ ಅವನು. ಇಲ್ಲಿ ಮೈಸೂರಿನ ಹೋಟೆಲ್ನ ಮಾಲೀಕರು ಕೂಡ ಅದನ್ನೇ ಹೇಳ್ತಾ ಇದ್ದು, ಅವನು ಹಿಂದಿನ ದಿನ 1000 ರೂಪಾಯಿ ಇಸ್ಕೊಂಡಿದ್ದ, ಮಾರನೇ ದಿನ 5000 ರೂಪಾಯಿ ಇಸ್ಕೊಂಡಿದ್ದ ಅಂತ ಹೇಳಿ. ಅಲ್ಲಿ ಇಸ್ಕೊಂಡಿದ್ದು 1000 ರೂಪಾಯಿಯನ್ನ ಅವಳಿಗೆ ಕೊಟ್ಟನ ಹಾಗಿದ್ದಾಗ ಅದೇ 1000 ರೂಪಾಯಿನ ಗೊತ್ತಿಲ್ಲ. ಎರಡಕ್ಕೂ ಕೂಡ ಲಿಂಕ್ ಆಗ್ತಾ ಇದೆ. ಈಗ ವಿಚಾರಣೆಯ ಸಂದರ್ಭದಲ್ಲಿ ಇವೆಲ್ಲ ವಿಚಾರಗಳನ್ನು ಬಾಯಿ ಬಿಟ್ಟಿದ್ದಾನೆ ವಿಶ್ವ. ಹಂತಕ CID ವಿಚಾರಣೆ ವೇಳೆ ಈ ಮಾಹಿತಿಯನ್ನು ಹೊರಹಾಕಿದ್ದಾನೆ. ಬಾ ಅಂತ ಹೇಳಿದೆ, ಬರಲಿಲ್ಲ ಅವಳು, ಹಾಗಾಗಿ ಕೊಲೆ ಮಾಡಿಬಿಟ್ಟೆ ಅಂಥೇಳಿ. ಯಾವ ಮನಸ್ಥಿತಿಗೆ ಇದ್ದ ಅನ್ನುವಂಥದ್ದನ್ನು ಯೋಚನೆ ಮಾಡ್ಕೊಳ್ಳಿ. ಅವಳು ಬರಲಿಲ್ಲ ಅನ್ನೋ ಮಾತ್ರಕ್ಕೇ ಕೊಲೆ ಮಾಡೋ ಮಟ್ಟಕ್ಕೆ ಮನಸ್ಥಿತಿ ಬರ್ತಾ ಇದೆ ಅಂತಂದರೆ ಎಷ್ಟರ ಮಟ್ಟಿಗೆ ವೀಕ್ ಮೈಂಡೆಡ್ ಇರಬೇಕು ಅಂತ ಹೇಳಿ, ಯಾವ ಮಟ್ಟಕ್ಕೆ ಮನಸ್ಥಿತಿ ಹೋಗಿರುತ್ತೆ ಅಂತ ಹೇಳಿ. ಆಮೇಲೆ 1000 ರೂಪಾಯಿ ಕೊಟ್ಟಿದ್ದನ್ನು ಇಸ್ಕೊಂಡ್ಬಿಟ್ಟು ಬ್ಲಾಕ್ ಮಾಡಿದ್ದು ಯಾಕೆ ಅನ್ನೋದು ಇನ್ನೊಂದು ಕಡೆಗೆ ಬರುತ್ತೆ. ಅದು ಏನೇ ಇದ್ರೂ ಕೂಡ ಉತ್ತರ ಕೊಡೋಕೆ ಅವಳಿಲ್ಲ ಈಗ ಸದ್ಯಕ್ಕೆ. ನನ್ನ ಸಹೋದ್ಯೋಗಿ ಈಗ ಹುಬ್ಬಳ್ಳಿಯಿಂದ ಸುನೀಲ್ ಪಾಟೀಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುನೀಲ್, ವಿಚಾರಣೆ ಸಂದರ್ಭದಲ್ಲಿ ಬಾಯಿ ಬಿಡ್ತಾ ಇರೋದೇನು, ಕಕ್ತಾ ಇರೋದಾದರೂ ಏನು, ಯಾತಕ್ಕೋಸ್ಕರ ಈ ರೀತಿಯಾಗಿ ಕೊಲೆ ಮಾಡಿದೆ ಅಂತ ಹೇಳ್ತಾ ಇದ್ದಾನೆ? ಅರುಣ್, ಈ ಸದ್ಯ ಪೊಲೀಸರು ಕಿಮ್ಸ್ ಆಸ್ಪತ್ರೆಯಲ್ಲಿ ಬಂದಿಖಾನೆಯಲ್ಲಿ ಇಷ್ಟೊತ್ತು ತನಕ ವಿಶ್ವನನ್ನು ವಿಚಾರಣೆ ಮಾಡಿದರು. ಯಾಕಂದರೆ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು, ಅಲ್ಲಿ ಜಡ್ಜ್ ಅನುಮತಿ ಪಡೆದು ವಶಕ್ಕೆ ಪಡೆಯಬೇಕು. ಅದಕ್ಕಿಂತ ಮುಂಚೆ ಪ್ರಾಥಮಿಕ ಒಂದು ಮಾಹಿತಿಗಳನ್ನು ಕಲೆ ಹಾಕುವ ಪ್ರಯತ್ನ ಮಾಡಿದರು. ಅಲ್ಲಿ ನೀಡಿರುವಂಥ ಮಾಹಿತಿ ನಿಜಕ್ಕೂ ಕೂಡ ಒಂದು ಆಶ್ಚರ್ಯಕರ ಆಗಿರುವಂಥದ್ದು. ಯಾಕಂದರೆ ನಾನು ಅಂಜಲಿಯನ್ನು ಮೈಸೂರಿಗೆ ಬಾ ಅಂತ ಕರೆದೆ, ಈ ವೇಳೆ ಆಕಿ ಬರಲು ಒಪ್ಪಲಿಲ್ಲ. ಹೀಗಾಗಿ ನಾನು ಕೊಲೆ ಮಾಡಿದ್ದೆ. ಮತ್ತು ಈ ಕೊಲೆಗೆ ಮುಂದಿನ ದಿನ ನನ್ನ ಜೊತೆ ಮಾತನಾಡಿದ್ಲು, 1000 ರೂಪಾಯಿ ಬೇಕಂತ ಹೇಳಿದ್ಲು. ನಾನು ಫೋನ್ಪೇ ಕೂಡ ಮಾಡಿದ್ದೆ. ಅದನ್ನು ಹಾಕಿಸಿಕೊಂಡು ಬಳಿಕ ಮತ್ತೆ ನನ್ನ ಬ್ಲಾಕ್ ಮಾಡಿದ್ಲು. ಇದರಿಂದ ನಾನು ರೋಸಿ ಹೋಗಿ ಮೈಸೂರಿಂದ ಬಂದು ಹುಬ್ಬಳ್ಳಿಗೆ ಬಂದು ಕೊಲೆ ಮಾಡಿರೋದಾಗಿ ಒಪ್ಪಿಕೊಂಡಿರುವಂಥದ್ದು. ಈ ಒಂದು ಸತ್ಯಾಸತ್ಯತೆಗಳು ಮತ್ತು ಈ ವಿಚಾರ ಯಾಕೆ ಬಂತು, ಇಲ್ಲಿ ಹಣದ ವ್ಯವಹಾರ ಯಾಕೆ ನಡೀತು, ಇವರಿಬ್ಬರ ನಡುವೆ ಮೊದಲಿಂದಲೂ ಸಂಬಂಧ ಇತ್ತ, ಆ ಸಂಬಂಧ ಯಾವುದು ಅನ್ನೋದನ್ನು ಈಗ ಮಾಹಿತಿ ಕಲೆ ಹಾಕಲು ಪೊಲೀಸರು ಮತ್ತು CID ತಂಡ ಮುಂದಾಗಿರುವಂಥದ್ದು. ಇದೀಗ ತಾನೇ ವಿಚಾರಣೆ ಆರಂಭಿಸಿರುವಂಥ CID ತಂಡ ಇದೀಗ ಕಿಮ್ಸ್ ಆಸ್ಪತ್ರೆಯಿಂದ ಇಷ್ಟು ದಿನಕ್ಕೆ 5 ದಿನಗಳ ಕಾಲ ಚಿಕಿತ್ಸೆ ನೀಡಲಾಯಿತು ಗಾಯಗೊಂಡಿದ್ದ ವಿಶ್ವನಿಗೆ. ಈಗ ನ್ಯಾಯಾಲಯಕ್ಕೆ ಕರೆದೋಗಿರುವಂಥದ್ದು. ನ್ಯಾಯಾಲಯದಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಿ ಆತನ ಆರೋಗ್ಯವನ್ನು ನೋಡಿ ಜಡ್ಜ್ ಅವರು ಅನುಮತಿ ಕೊಡ್ತಾರೆ. ಈಗ ಮಾಹಿತಿ ಪ್ರಕಾರ 3 ದಿನಗಳ ಕಾಲ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇದೆ. 3 ದಿನ ವಶಗಳ ಬಳಿಕ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ವಿಶ್ವನನ್ನು ನೀಡುವಂತಹ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಈಗ ಸವಾಲಾಗಿರುವಂಥದ್ದು, ವಿಶ್ವನನ್ನು ಪಂಚನಾಮೆ ಮಾಡಲು ಅಂಜಲಿ ಮನೆಗೆ ಕರೆದುಕೊಂಡು ಹೋಗಬೇಕು. ಅಲ್ಲಿ ಭಾಗಷ್ಟು ಬಿಗುವಿನ ವಾತಾವರಣ ಇದೆ, ಸೂಕ್ಷ್ಮ ಪ್ರದೇಶವಾಗಿದೆ. ಹೀಗಾಗಿ CID ಅದನ್ನು ಹೇಗೆ ಒಂದು ಎದುರಿಸುತ್ತೆ ಅನ್ನೋದು, ಇದರ ಜೊತೆಗೆ ಮತ್ತೊಂದಿಷ್ಟು ಸತ್ಯ ಹೊರಗೆ ಬರ್ತಾ ಇರುವಂಥದ್ದು. ಈಗ ವಿಶ್ವನ ಒಂದು ಪ್ರಮುಖವಾದ ವಿಚಾರಣೆ ಆರಂಭವಾಗಿರುವಂಥದ್ದು. ಮಾಧ್ಯಮಗಳು ಕೂಡ ವಿಶ್ವನನ್ನು ಮಾತನಾಡುವಂಥ ಪ್ರಯತ್ನವನ್ನು ಮಾಡಿಸಿದ್ರು. ಆದರೆ ಮಾತನಾಡೋಕ್ಕೆ ಪ್ರಯತ್ನ ಪಟ್ಟರು ಕೂಡ ಪೊಲೀಸರು ತಡೆದ್ರು. ಹೀಗಾಗಿ ಕೆಲವೊಂದಿಷ್ಟು ವಿಚಾರಗಳ ಪ್ರಕಾರ ಹಣ ಮತ್ತು ನಡುವಿರುವಂಥ ಸಂಬಂಧವೇ ಹತ್ಯೆಗೆ ಕಾರಣ ಅನ್ನೋದು ಒಂದು ಮಾಹಿತಿ ಸದ್ಯ ಲಭ್ಯ ಆಗ್ತಿರುವಂಥದ್ದು. ಓಕೆ ಸುನೀಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಮೈಸೂರಿಗೆ ಕರೆದೆ, ನಾನು ಅವಳು ಬರಲಿಲ್ಲ, ಹಾಗಾಗಿ ನಾನು ಕೊಲೆ ಮಾಡಿಬಿಟ್ಟೆ. ಹಿಂದಿನ ದಿನ 1000 ರೂಪಾಯಿ ಕೇಳಿದ್ಲು, 1000 ರೂಪಾಯಿ ಹಾಕಿದೆ, ಆದರೆ ಅವಳು ನಂಬರ್ ಬ್ಲಾಕ್ ಮಾಡಿಬಿಟ್ಲು, ಹಾಗಾಗಿನೇ ನಾನು ಹೋಗಿ ಕೊಲೆ ಮಾಡಿದೆ ಅಂತ ಹೇಳಿ ಈಗ ವಿಚಾರಣೆ ಸಂದರ್ಭದಲ್ಲಿ ಕೊಲೆ ಮಾಡಿದ್ದು ಯಾಕೆ ಅನ್ನುವಂಥದ್ದನ್ನು ಈಗ ವಿಶ್ವ ಬಾಯಿ ಬಿಟ್ಟಿದ್ದಾನೆ. ಅವಳು ಬಾರದೇ ಇದ್ದಿದ್ದಕ್ಕೇ ನಾನು ಕೊಲೆ ಮಾಡಿದೆ ಅನ್ನುವಂಥ ಮನಸ್ಥಿತಿಗೆ ಅವನು ಹೋಗಿದ್ದ.